ಇನ್ನೊಂದು ವಾರ ಲಾಕ್ಡೌನ್ ಮುಂದುವರಿಕೆ ಬಗ್ಗೆ ನಾಳೆ ಘೋಷಣೆ ಆಗುತ್ತಾ? ಲಾಕ್ಡೌನ್ ಆದ್ರೆ ಆರ್ಥಿಕ ಪ್ಯಾಕೇಜ್ ಅನ್ನ ಸಿಎಂ ಘೋಷಣೆ ಮಾಡ್ತಾರಾ? ಇಂಥದ್ದೊಂದು ಕುತೂಹಲ ಮತ್ತೆ ಚರ್ಚೆಗಳು ಈಗ ಹುಟ್ಕೊಂಡಿದೆ. ಯಾಕಂದ್ರೆ ನಾಳೆ ಬೆಳಗ್ಗೆ 11:15 ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ವೈ. ಈಗ ಸಾಲು ಮೀಟಿಂಗ್ ಆದ್ಮೇಲೆ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಲೇಬೇಕು ಅಂತ ಜಿಲ್ಲಾಧಿಕಾರಿಗಳು ಒಮ್ಮತದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 14 ದಿನ ಮಾಡಿದ್ರೆ ಒಳ್ಳೇದು, 14 ದಿನ ಆಗದೆ ಇದ್ರೆ ಅಟ್ಲೀಸ್ಟ್ 7 ದಿನ ಅಂತೂ ಲಾಕ್ಡೌನ್ ಕಂಟಿನ್ಯೂ ಮಾಡಲೇಬೇಕು ಅಂತ. ಇನ್ನೊಂದು ಕಡೆ ಈಗ ಆಲ್ರೆಡಿ ಲಾಕ್ಡೌನ್ ಜಾರಿಯಲ್ಲಿದೆ. ಈ ಬಡವರ್ಗಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಮತ್ತಷ್ಟು ಕಷ್ಟ ಆಗ್ಬಹುದು ಆರ್ಥಿಕವಾಗಿ. ಹಾಗಾಗಿ ಈ ಎರಡೂ ವಿಚಾರಗಳ ಬಗ್ಗೆ ನಾಳೆ ಮಹತ್ವದ ಘೋಷಣೆಗಳು ಅಧಿಕೃತವಾಗಿ ಆಗುವಂತ ಸಾಧ್ಯತೆಗಳು ಇದೆ. ಈಗ ಏನ್ ಕೊಡ್ತಾರೆ ಸಿಎಂ, ಯಾರ್ಯಾರಿಗೆ ಯಾವ್ಯಾವ ತರ ವಿಶೇಷ ಪ್ಯಾಕೇಜ್ ಆರ್ಥಿಕವಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಯಾವ್ಯಾವ ವರ್ಗಕ್ಕೆ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಈಗ ಆರ್ಥಿಕ ಪ್ಯಾಕೇಜ್ ಹಂಚಿಕೆ ಮಾಡ್ತಾರೆ. ನ್ಯೂಸ್ 18 ಕನ್ನಡಕ್ಕೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಲಾಕ್ಡೌನ್ ಮುಂದುವರಿಕೆ ಬಗ್ಗೆ ನಾಳೆ ಘೋಷಣೆ ಅಧಿಕೃತವಾಗಿ ಆಗುವಂತ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ ಅಂತಾದ್ರೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಆಗ್ಬೇಕಲ್ಲ, ಅದು ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆಗಬಹುದು. ಈಗ ಆಲ್ರೆಡಿ ಪ್ಲಾನ್ ರೆಡಿ ಇದೆ. ಅದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಎಂ ಕಡೆಯಿಂದ ಬೀಳ್ಬೇಕಷ್ಟೇ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಎರಡು ವಿಚಾರ, ಒಂದು ಲಾಕ್ಡೌನ್ ಕಂಟಿನ್ಯೂ ಮಾಡೋದು, ಮತ್ತೊಂದು ಆರ್ಥಿಕ ಪ್ಯಾಕೇಜ್ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಹಂಚಿಕೆ ಆಗಿರಬಹುದು ಅಂತ ಏನ್ ಇನ್ಸೈಡ್ ಮಾಹಿತಿ ಸಿಕ್ಕಿದೆ? ಶರ್ಮಿಳಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೊನೆಗೂ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿಪಕ್ಷಗಳು ಮತ್ತು ಜನಸಾಮಾನ್ಯರು ಹಾಗೂ ಸಂಪುಟದ ಸಹೋದ್ಯೋಗಿಗಳ ಒತ್ತಡಕ್ಕೆ ಮಣಿದು ನಾಳೆ ಬೆಳಿಗ್ಗೆ 11:30ಕ್ಕೆ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರ್ಥಿಕ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡ್ತಿದ್ದಾರೆ. ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಎಷ್ಟೇ ಒತ್ತಡ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಕ್ಕೆ ಚಕಾರ ಎತ್ತಿರಲಿಲ್ಲ. ಅಲ್ಲದೆ ಯಾವುದೇ ರೀತಿ ಆರ್ಥಿಕ ಪ್ಯಾಕೇಜ್ ಇಲ್ಲ ಅಂತ ಹೇಳಿ ಕೂಡ ಹೇಳ್ಕೊಂಡು ಬಂದರು. ಇದೀಗ ಒತ್ತಡ ಹೆಚ್ಚಾಗಿದ್ದರಿಂದ ಸ್ವಪಕ್ಷೀಯ ಸಚಿವರು ಕೂಡ ಒತ್ತಡ ಆಗ್ತಿರೋದ್ರಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪ ನಾಳೆ 1 ಅಥವಾ 1,000 ಕೋಟಿಗೂ ಹೆಚ್ಚು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡೋದು ಬಹುತೇಕ ನಿಶ್ಚಲವಾಗಿದೆ. ಪ್ರಮುಖವಾಗಿ ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ಮಡಿವಾಳ ಸವಿತಾ ಸಮುದಾಯಕ್ಕೆ ನೆರವು ಕಳೆದ ವರ್ಷ 5,000 ರೂಪಾಯಿ ಅವರ ಅಕೌಂಟ್ಗೆ ಹಾಕಿದ್ರು. ನಂತರ ಕಟ್ಟಡ ಕಾರ್ಮಿಕರಿಗೆ ಮನಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂಥದ್ದು, ಹೋಟೆಲ್ ಕಾರ್ಮಿಕರಿಗೆ ಹಣದ ಪ್ಯಾಕೇಜ್ ಅನ್ನು ಕೊಡುವಂಥದ್ದು, ಹೂವು ತರಕಾರಿ ಬೆಳೆಗಾರರಿಗೆ ಹಣದ ನೆರವು, ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಕೂಡ ಸಹಾಯಧನವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಫಿಕ್ಸೆಡ್ ಚಾರ್ಜ್ ಕೂಡ ಮನ್ನಾ ಮಾಡುವಂಥದ್ದು, 60,000 ಮಡಿವಾಳ ಸಮುದಾಯಕ್ಕೆ 5,000 ರೂಪಾಯಿಯನ್ನ ಪರಿಹಾರ ಕೊಡಲಿಕ್ಕೆ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಹೂ ಬೆಳೆದಂಥ ಅನೇಕ ಬೆಳೆಗಾರರು ನಷ್ಟಕ್ಕೀಡಾಗಿರುವಂಥದ್ದು. ಹಾಗಾಗಿ ನಷ್ಟ ಉಂಟಾದಂಥ ಹೂ ಬೆಳೆಗಾರರಿಗೆ ಹೆಕ್ಟೇರಿಗೆ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡೋ ಸಂಬಂಧ ಸಾಧ್ಯತೆ ಇದೆ. ಇನ್ನು ರಾಜ್ಯದ 7.75 ಲಕ್ಷ ಆಟೋ, ರಿಕ್ಷಾ, ಟ್ಯಾಕ್ಸಿ ಚಾಲಕರು ಬರುವಂಥದ್ದು, ಇವರಿಗೆ ಇವರ ಅಕೌಂಟಿಗೆ 5,000 ರೂಪಾಯಿ ಹಣವನ್ನು ಹಾಕಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಲಿದೆ ಅಂತ ಹೇಳಲಾಗ್ತದೆ. ಇನ್ನು ಪ್ರಮುಖವಾಗಿ ಮುಂಗಡವಾಗಿ ವಿದ್ಯುತ್ ಬಿಲ್ ಪಾವತಿಸಿರುವ ಗ್ರಾಹಕರಿಗೆ 1% ರಿಯಾಯಿತಿಯನ್ನು ಕೊಡುವಂಥದ್ದು, ಅದೇ ರೀತಿ 1 ತಿಂಗಳು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡುವಂಥವರಿಗೆ ಮುಂದೂಡಿಕೆಗೆ ಅವಕಾಶವನ್ನು, ಅಂದರೆ ಅವರ ಪಾವತಿ ಮಾಡಲಿಕ್ಕೆ 1 ತಿಂಗಳು ಅವಕಾಶವನ್ನು ಕೊಡುವಂಥದ್ದು, ಜೊತೆಗೆ ರಾಜ್ಯದ 15.8 ಲಕ್ಷ ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ಸಹಾಯಧನವನ್ನು ಕೂಡ ಸರ್ಕಾರ ಘೋಷಣೆ ಮಾಡಲಿದೆ ಅಂತ ಹೇಳಲಾಗ್ತದೆ. ಇನ್ನು ಉಳಿದಂತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣದ ನೆರವು, ಜೊತೆಗೆ ಮಡಿವಾಳ ಸವಿತಾ ಸಮುದಾಯಕ್ಕೆ ಕಳೆದ ವರ್ಷ 5,000 ನೆರವನ್ನು ಕೊಟ್ಟಿದ್ರು. ಹಾಗಾಗಿ ಈ ಬಾರಿಯೂ ಕೂಡ 5,000 ರೂಪಾಯಿ ನೆರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಹೋಟೆಲ್ ಕಾರ್ಮಿಕರು ಕೂಡ ಹಣದ ಪ್ಯಾಕೇಜ್ ಅನ್ನು ಕೊಡಬೇಕಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಹಣದ ನೆರವನ್ನು ಕೊಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ವಾಟರ್ ಬಿಲ್, ಕರೆಂಟ್ ಬಿಲ್ ಪಾವತಿಗೆ 1 ತಿಂಗಳು ಹೆಚ್ಚಿನ ಕಾಲಾವಕಾಶ ಕೊಡುವ ಜೊತೆಗೆ ಮನೆ ತೆರಿಗೆ ಪಾವತಿಗೆ ರಿಯಾಯಿತಿಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಮನೆ ಬಾಡಿಗೆಯನ್ನ ಪಾವತಿ ಮಾಡದಿದ್ದಂಥವರಿಗೆ ಮಾಲೀಕರು ಯಾವುದೇ ರೀತಿ ಒತ್ತಡ ಹಾಕುವಂತಿಲ್ಲ ಅಂತೇಳಿ ಸರ್ಕಾರ ಮಾಲೀಕರಿಗೆ ಮನವಿ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು 5 kg ಅಕ್ಕಿ ಸೇರಿದಂತೆ ಎಲ್ಲ ರೇಷನ್ ಕಿಟ್ ಒಳಗೊಂಡಂತ ಒಂದು ಕಿಟ್ ಅನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡ್ತಿದೆ. ಇನ್ನು ಜೊತೆಗೆ ಲಾಕ್ಡೌನ್ ಇಂದ ಸಾಕಷ್ಟು ತೊಂದರೆಗೆ ಅನುಭವಿಸಿರತಕ್ಕಂಥ ತಳ ಸಮುದಾಯದ ಅನೇಕ ಜನರಿಗೆ ಕಳೆದ ಬಾರಿಯಂತೆ ಕೂಡ ಈ ಬಾರಿ ಕೂಡ ಒಂದಷ್ಟು ಹಣವನ್ನು ಅವರ ಖಾತೆಗಳಿಗೆ ಹಾಕುವ ಸಂಭವ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ನಾಳೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 1,000 ಕೋಟಿಗೂ ಹೆಚ್ಚು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿದ್ದಾರೆ. ಆ ಮುಖಾಂತರ ವಿಪಕ್ಷಗಳ ಬಾಯಿ ಮುಚ್ಚಲು ಅನಿವಾರ್ಯ ಮುಖ್ಯಮಂತ್ರಿಗಳು ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿಳಾ ಶೆಟ್ಟಿ, ಒಂದು ಕುತೂಹಲ ಪಟೇಲ್, ಈಗ
ಎಷ್ಟು ಸಾವಿರ ಕೋಟಿಯ ಪ್ಯಾಕೇಜ್ ಘೋಷಣೆ ಆಗುತ್ತೆ, ಅದು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾವ್ಯಾವ ವರ್ಗಕ್ಕೆ ಅಂತ ಒಂದು ವಿಚಾರ. ಮತ್ತೊಂದು ವಿಚಾರ, ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡಲೇಬೇಕು ಅಂತ ಜಿಲ್ಲಾಧಿಕಾರಿಗಳು ನಿನ್ನೆ ವರ್ಚುವಲ್ ಮೀಟಿಂಗ್ ನಲ್ಲಿ ಹೇಳಿದ್ದಾಗಿದೆ. 14 ಡೇಸ್ ಮಾಡಲೇಬೇಕು, ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 7 ಡೇಸ್ ಅಂತ ಹೇಳಿದ್ದಾರೆ. ಈ ಲಾಕ್ಡೌನ್ ಕಂಟಿನ್ಯೂ ಮಾಡೋ ಬಗ್ಗೆ ಎಷ್ಟು ದಿನ ಏನು ಎತ್ತ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಶರ್ಮಿತಾ ಶೆಟ್ಟಿ, ನಿನ್ನೆ ನಡೆದಂಥ ಜಿಲ್ಲಾಧಿಕಾರಿಗಳ ಒಂದು ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಅನೇಕ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಂದರೆ 17ಕ್ಕೂ ಹೆಚ್ಚು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಂದು ವಾರ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಬೆಂಗಳೂರಿಂದ ಬಂದಂಥವರಿಂದಲೇ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ಇದನ್ನ ನಾವು ತಡೆಗಟ್ಟಲಿಕ್ಕೆ ಮತ್ತು ಕಡಿವಾಣ ಹಾಕಲಿಕ್ಕೆ ಸದ್ಯ ಈ ತಿಂಗಳ ಎಂಡ್ವರೆಗೂ ಅಂದರೆ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಅನ್ನು ಮುಂದುವರಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಸಂಪುಟದ ಸೌದ್ಯೋಗಿಗಳಲ್ಲಿ ಅರ್ಧದಷ್ಟು ಸಚಿವರುಗಳು 2 ವಾರ ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡಿ ಯಥಾಸ್ಥಿತಿ ರೀತಿಯಲ್ಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡುವಂತ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಗುರುವಾರ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಜೊತೆ ಸಮಾಲೋಚನೆ ನಡೆಸಿ ಮತ್ತೆ ಸದ್ಯಕ್ಕೆ 1 ವಾರ ಅಥವಾ 14 ದಿನಗಳ ಲಾಕ್ಡೌನ್ ಅನ್ನು ಯಥಾಸ್ಥಿತಿ ರೀತಿಯಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಬಹುತೇಕ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರ ಕಾವೇರಿ ನಿವಾಸದಲ್ಲಿ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ INS ಪ್ರಸಾದ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಏನೆಲ್ಲ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಮತ್ತು ಆರ್ಥಿಕ ನೆರವನ್ನು ಯಾವ ರೀತಿ ಕೊಡಬೇಕು ಮತ್ತು ಎಷ್ಟು ಸಾವಿರ ಕೋಟಿ ನೆರವು ನೀಡಬೇಕು ಎಂಬುದರ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಮಾಹಿತಿ ಪಡೆದ ನಂತರ ಆರ್ಥಿಕ ಇಲಾಖೆಯ ಒಪ್ಪಿಗೆ ನಂತರ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನಾಳೆ 11:30ಕ್ಕೆ ಆರ್ಥಿಕ ಪ್ಯಾಕೇಜ್ ಅನ್ನ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಜೀವನ ಕಟ್ಟಿಕೊಟ್ಟವರ ಜೀವ ನುಂಗಿದ ಹೆಮ್ಮಾರಿ, ರಾಜಕೀಯ ದಾಳಕ್ಕೂ ಪ್ರಾಣ ಬಿಟ್ಟ ಶಿಕ್ಷಕರು, ನೂರಾರು ಸಾವು ನೋವು. ಇದು ಕೊರೋನಾ ಶಿಕ್ಷಕರನ್ನ ಟಾರ್ಗೆಟ್ ಮಾಡಿರೋ ಸ್ಟೋರಿ. ಅಕ್ಷರ ಕಲಿಸುವಂತ ಶಿಕ್ಷಕರ ಮೇಲೆ ರಕ್ಕಸ ವೈರಸ್ ಅಟ್ಟಹಾಸವನ್ನ ಮೆರೆದಿದೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ತಲೆ ಕೆಳಗಾಗಿಸ್ಬಿಟ್ಟಿದೆ ಈ ಕೊರೋನಾ. ಸಾಲು ಸಾಲು ಶಿಕ್ಷಕರನ್ನ ಆಪೋಷಣೆ ಪಡಿತಾ ಇದೆ ಈ ಹೆಮ್ಮಾರಿ. ಹಾಗಾದ್ರೆ ರಾಜ್ಯದಲ್ಲಿ ಸಾವನ್ನಪ್ಪಿರುವಂತ ಶಿಕ್ಷಕರ ಸಂಖ್ಯೆ ಎಷ್ಟು? ಅದರಲ್ಲೂ ಈ ಉಪಚುನಾವಣೆ ಸಂದರ್ಭದಲ್ಲಿ ಕರ್ತವ್ಯ ಮೆರೆದಿದ್ರಲ್ಲ ಆ ಶಿಕ್ಷಕರು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ? ಈ ಸಾವಿಗೆ ಹೊಣೆ ಯಾರು ಹೊರ್ತಾರೆ? ಹಾಗಾದ್ರೆ ನೋಡಿ, ಶಿಕ್ಷಕರ ಪ್ರಾಣವನ್ನ ಹಿಂಡ್ತಾ ಇದೆ, ಶಿಕ್ಷಕರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದೆ ಈ ಕೊರೋನಾ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಹಂತ ಹಂತವಾಗಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಈ ಸೋಂಕಿತ ಶಿಕ್ಷಕರ ಸಾವಿನ ಲೆಕ್ಕ ಏನಿದೆ ಅದು ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ಉಪಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಹಾಗಾದ್ರೆ ಉಪಚುನಾವಣೆ ಅಂತ ಜಿದ್ದಿಗೆ ಬಿದ್ದು ಮಾಡಿದವರು ಈ ರಾಜಕೀಯ ಪಕ್ಷದವರು, ರಾಜಕೀಯ ಮುಖಂಡರು, ಅವ್ರಿಗೇನ್ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ನೋಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ರಲ್ಲ ಅಂತ ಶಿಕ್ಷಕರು ಇದೀಗ ಬಲಿಯಾಗಿದ್ದಾರೆ. ಈಗ ಕೊರೋನಾ ಕಟ್ ಹಾಕೋದಕ್ಕೆ ಹೋಗಿ ಸತ್ತವರೆಷ್ಟು? ಹಾಗಾದ್ರೆ ನ್ಯೂಸ್ 18 ನಲ್ಲಿ ಶಿಕ್ಷಕರ ಕುಟುಂಬದ ಕಣ್ಣೀರ ಕಥೆಗಳನ್ನ ನಾವು ತೋರಿಸ್ತೀವಿ. ಈಗ ಎಷ್ಟೋ ಜನ ಮನೆ ಜವಾಬ್ದಾರಿ ವಹಿಸಿಕೊಂಡವರು, ಮನೆ ಯಜಮಾನ ಸ್ಥಾನದಲ್ಲಿ ಇದ್ದವರು ಈಗ ಮೃತಪಟ್ಟಿದ್ದಾರೆ. ನೋಡಿ ಎಷ್ಟು ಜನ ಆಪೋಷಣ ಪಡ್ಕೊಂಡಿದೆ ಈ ವೈರಸ್ ಅನ್ನೋದಕ್ಕೆ. ಒಟ್ಟು ಸಾವು ಶಿಕ್ಷಕರದ್ದು 746. ಅದರಲ್ಲಿ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಟೀಚರ್ಸ್ 410 ಇದ್ರೆ, ಗವರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರುವಂತ ಶಿಕ್ಷಕರು 336 ಜನ ಈ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ನಾವು ನೋಡೋದಾದ್ರೆ ಒಟ್ಟು ಶಿಕ್ಷಕರ ಸಾವು 84 ಆಗಿದೆ. ಅದರಲ್ಲಿ ಖಾಸಗಿ ಶಿಕ್ಷಕರು 43 ಆದ್ರೆ, ಸರ್ಕಾರಿ ಶಾಲೆಯಲ್ಲಿ ಈ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದವರು 41 ಮಂದಿ ಮೃತಪಟ್ಟಿದ್ದಾರೆ. ಇದು ಬೆಂಗಳೂರದ್ದಾಯ್ತು ಅಂಕಿಅಂಶ. ಇನ್ನು ಬೀದರ್ನಲ್ಲಿ ನಾವು ನೋಡೋದಾದ್ರೆ ಒಟ್ಟು 83 ಜನ ಮೃತಪಟ್ಟಿದ್ದಾರೆ ಶಿಕ್ಷಕರು. ಅದರಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ 23, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 60 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಇದು ಬೀದರ್ನ ಲೆಕ್ಕ. ಇನ್ನು ವಿಜಯಪುರದಲ್ಲಿ ಟೋಟಲ್ ಆಗಿ 64 ಜನ ಶಿಕ್ಷಕರು ಮೃತಪಟ್ಟಿದ್ರೆ, ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದವರು 25 ಜನ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 39 ಶಿಕ್ಷಕರು ಮೃತಪಟ್ಟಿದ್ದಾರೆ. ಸೊ ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಗವರ್ಮೆಂಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ಟೀಚರ್ ಸಾವೇ ಜಾಸ್ತಿ ಆಗಿರೋದು. ವಿಜಯನಗರದಲ್ಲಿ ನಾವು ನೋಡೋದಾದ್ರೆ ಹೊಸ ಜಿಲ್ಲೆ, ಅಲ್ಲಿ ಟೋಟಲ್ ಆಗಿ 51 ಶಿಕ್ಷಕರು ಮೃತಪಟ್ಟಿದ್ರೆ, ಖಾಸಗಿ ಶಿಕ್ಷಕರು 33, ಸರ್ಕಾರಿ ಶಿಕ್ಷಕರು 18. ಇನ್ನು ದಾವಣಗೆರೆಯಲ್ಲಿ 42 ಶಿಕ್ಷಕರು ಮೃತಪಟ್ಟಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 28, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 14 ಶಿಕ್ಷಕರು ಮೃತಪಟ್ಟಿದ್ದಾರೆ.
ಇನ್ನು ಚಿಕ್ಕೋಡಿಯಲ್ಲಿ ಟೋಟಲ್ ಆಗಿ 40 ಶಿಕ್ಷಕರು ಮೃತಪಟ್ಟಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 18, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 22 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಬೆಂಗಳೂರು ಪಕ್ಕದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ. ಟೋಟಲ್ ಆಗಿ ಅಲ್ಲಿ 38 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 28, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 10 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಅಂಕಿಅಂಶ ನೋಡೋದಾದ್ರೆ ಟೋಟಲ್ ಆಗಿ 32 ಶಿಕ್ಷಕರು ಅಲ್ಲಿ ಮೃತಪಟ್ಟಿದ್ದಾರೆ. ಕೊರೋನಾ ಬಂದ ಮೇಲೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 27, ಇಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ಹೈಯೆಸ್ಟ್ ಶಿಕ್ಷಕರು ಮೃತಪಟ್ಟಿರೋದು. ಸರ್ಕಾರಿ ಶಿಕ್ಷಕರು 5 ಮಂದಿ. ಇನ್ನು ಧಾರವಾಡದಲ್ಲಿ ಒಟ್ಟು ಶಿಕ್ಷಕರ ಸಾವಾಗಿದೆ 30 ಕೊರೋನಾ ಬಂದ ಮೇಲೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದ 21, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 9 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಕೊಪ್ಪಳದ ಅಂಕಿಅಂಶ ಹೇಳ್ತಾ ಇದೆ 28 ಶಿಕ್ಷಕರು ಟೋಟಲ್ ಆಗಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 21 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 7 ಮಂದಿ ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಟೋಟಲ್ ಆಗಿ 22 ಟೀಚರ್ ಸಾವನ್ನಪ್ಪಿದ್ರೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 8 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 14 ಶಿಕ್ಷಕರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಕಲಬುರಗಿ ಅಂಕಿಅಂಶ ಟೋಟಲ್ ಆಗಿ 22 ಶಿಕ್ಷಕರ ಸಾವಾಗಿದೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 12, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 10 ಟೀಚರ್ಸ್ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಲೆಕ್ಕ ನೋಡೋದಾದ್ರೆ 21 ಟೋಟಲ್ ಆಗಿ ಶಿಕ್ಷಕರ ಸಾವಾಗಿದೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ 13, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 8 ಶಿಕ್ಷಕರು ಮೃತಪಟ್ಟಿದ್ದಾರೆ. ಅದೇ ತರ ಕೋಲಾರದಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ 20 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಇನ್ನು ಮೈಸೂರಲ್ಲಿ ಮತ್ತು ಟೋಟಲ್ ಸಾವಾಗಿರೋದು ಶಿಕ್ಷಕರದ್ದು ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 10 ಟೀಚರ್ಸ್ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ಹಾವೇರಿಯಲ್ಲಿ ಟೋಟಲ್ ಆಗಿ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 10, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 2 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಗದಗ್ನಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 12 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ರಾಯಚೂರಿನ ಅಂಕಿಅಂಶ ನೋಡೋದಾದ್ರೆ ಟೋಟಲ್ ಆಗಿ 17 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 11, ಹಾಗೇನೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಲೆಕ್ಕ ನೋಡೋದಾದ್ರೆ ಕೊರೋನಾ ಬಂದ ಮೇಲೆ 15 ಶಿಕ್ಷಕರು ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6, ಹಾಗೇನೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಶಿವಮೊಗ್ಗದ ಲೆಕ್ಕ ನೋಡೋದಾದ್ರೆ 13 ಟೋಟಲ್ ಸಾವಾಗಿರೋದು ಶಿಕ್ಷಕರದ್ದು. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 4 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಮಧುಗಿರಿಯ ಲೆಕ್ಕವನ್ನ ನಾವು ನೋಡೋದಾದ್ರೆ 13 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 4 ಟೀಚರ್ಸ್, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 9 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ರಾಮನಗರದ ಲೆಕ್ಕ ಟೋಟಲ್ ಆಗಿ 11 ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 6 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 5 ಟೀಚರ್ಸ್ ಸಾವನ್ನಪ್ಪಿದ್ದಾರೆ. ಇನ್ನು ಮಂಡ್ಯದಲ್ಲಿ ಟೋಟಲ್ ಆಗಿ ಕೊರೋನಾಗೆ ಬಲಿಯಾದ ಟೀಚರ್ಸ್ ಸಂಖ್ಯೆ 8. ಅದರಲ್ಲಿ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿದ್ದಂತ 8 ಶಿಕ್ಷಕರೇ ಸೋಫಾರ್ ಸಾವನ್ನಪ್ಪಿರೋದು. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ ಶಿಕ್ಷಕರು ಇಲ್ಲಿ ತನಕ ದೇವ್ರ ದಯೆಯಿಂದ ಅವ್ರಿಗೇನು ಸಮಸ್ಯೆ ಆಗಿಲ್ಲ. ಇನ್ನು ಚಾಮರಾಜನಗರದ ಲೆಕ್ಕ ಹೇಳ್ತಾ ಇದೆ 7 ಮಂದಿ ಶಿಕ್ಷಕರು ಇಲ್ಲಿ ತನಕ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 6 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 1 ಸಾವನ್ನಪ್ಪಿದ್ದಾರೆ ಅಂತ. ಇನ್ನು ಶಿರಸಿಯ ಲೆಕ್ಕ ನೋಡೋದಾದ್ರೆ ಇಲ್ಲಿ ತನಕ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಇಲ್ಲೂ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ ಯಾರು ಶಿಕ್ಷಕರು ಇಲ್ಲಿ ಮೃತಪಟ್ಟಿಲ್ಲ. ಇನ್ನು ಕೊಡಗಿನ ಲೆಕ್ಕ ಟೋಟಲ್ ಆಗಿ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಇಲ್ಲೂ ಅಷ್ಟೇ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 5 ಟೀಚರ್ಸ್ ಮೃತಪಟ್ಟಿರೋದು. ಇನ್ನು ದಕ್ಷಿಣ ಕನ್ನಡದಲ್ಲಿ ಲೆಕ್ಕ ನೋಡೋದಾದ್ರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟ ಶಿಕ್ಷಕರ ಸಂಖ್ಯೆ ಎಷ್ಟು ಅಂದ್ರೆ ಒಂದೇ, ಅದು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ 1 ಟೀಚರ್. ಇದೇ ವಿಚಾರವಾಗಿನೇ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.
ಫೈನ್, ಆಗ್ಲಿಂದ ನಾವು ಮಾಹಿತಿ ಕೊಡ್ತಾ ಇರೋದು ಕೊರೋನಾ ಬಂದ ಮೇಲೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಅದರಲ್ಲೂ ನಾವು ಈ ಬೈಫರ್ಗೇಟ್ ಮಾಡಿ ಹೇಳಿದ್ವಿ ನಿಮಗೆ, ಖಾಸಗಿ ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಎಷ್ಟು ಶಿಕ್ಷಕರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ ಅಂತ. ಇತ್ತೀಚೆಗೆ ಈ ಒಂದು ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು ಅಂತಾನು ನಾನು ಹೇಳ್ಬಿಡ್ತೀನಿ. ಈಗ ಉಪಚುನಾವಣೆ ಯಾರಿಗೂ ಬೇಡವಾಗಿತ್ತು. ಕೊರೋನಾ ಸಂದರ್ಭದಲ್ಲಿ ಉಪಚುನಾವಣೆ ಡ್ಯೂಟಿಗೆ ಹಾಕಿದ್ಮೇಲೆ ಸುಮಾರು 35 ಶಿಕ್ಷಕರು ಮೃತಪಟ್ಟಿದ್ದಾರೆ. ಮನೆ ಯಜಮಾನನ ಸ್ಥಾನದಲ್ಲಿ ಇದ್ದವರು ಮೃತಪಟ್ಟಿದ್ದಾರೆ. ಈ ಸಾವಿಗೆ ಯಾರ ಹೊಣೆ? ಸರ್ಕಾರ ಪರಿಹಾರ ಕೊಡುತ್ತಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ಕುಟುಂಬಗಳು ಅಷ್ಟೇ ಇವಾಗ ಕೇಳ್ತಾ ಇದೆ, ಸರ್ಕಾರ ಹೊಣೆಗಾರಿಕೆ ಹೊತ್ತುಕೊಳ್ಳುತ್ತಾ ಅಂತ. ಇದೇ ವಿಚಾರವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತ ಶಂಭುಲಿಂಗಗೌಡ ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಈಗ ನೋಡಿ, ನಾನು ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ದಂಗೆ ಈಗ ಟೀಚರ್ಸ್ ಉಸಿರು ನಿಲ್ಲಿಸಿದೆ ಹೆಮ್ಮಾರಿ. ಇದುವರೆಗೂ 746 ಟೀಚರ್ಸ್ ಮೃತಪಟ್ಟಿದ್ದಾರೆ. ಸೊ ಈಗ ಅದರಲ್ಲೂ ಉಪಚುನಾವಣೆ ಸಂದರ್ಭದಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಆ ಕುಟುಂಬಸ್ಥರು ಕೇಳ್ತಾ ಇರೋದು, ಈಗ ನಮ್ಮ ಮನೇನ ಯಾರು ನಡೆಸ್ಕೊಂಡು ಹೋಗ್ತಾರೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಕರ್ನಾಟಕ ಉಪಚುನಾವಣೆಯಿಂದ 35 ಶಿಕ್ಷಕರು ಮೃತಪಟ್ಟಿದ್ದಾರೆ ಅಂತ. ಬೆಳಗಾವಿ, ಮಸ್ಕಿ, ಬಸವ ಕಲ್ಯಾಣ ಉಪಚುನಾವಣೆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಂತ ಹೋಗಿದ್ರು. ಬಟ್ ಅಲ್ಲಿ ಎಷ್ಟೇ ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರು ಕೂಡ ಜನ ಸಂಪರ್ಕಕ್ಕೆ ಬಂದಿರ್ತಾರೆ. ಕೊರೋನಾ ಅಂಟಿದೆ ಅವ್ರಿಗೆಲ್ಲ, ಮೃತಪಟ್ಟಿದ್ದಾರೆ. ಬೈ ಎಲೆಕ್ಷನ್ ಕೆಲಸಕ್ಕೆ ಈ ಶಿಕ್ಷಕರೆಲ್ಲ ನಿಯೋಜನೆಗೊಂಡಿದ್ರು. ಶಿಕ್ಷಣ ಇಲಾಖೆಗೆ ಮೃತಪಟ್ಟ 35 ಶಿಕ್ಷಕರ ಮಾಹಿತಿ ಈಗ ಹಸ್ತಾಂತರ ಆಗಿದೆ. ಶಿಕ್ಷಣ ಇಲಾಖೆ ಆಯುಕ್ತರ ಸೂಚನೆ ಮೇರೆಗೆ ವರದಿ ಈಗ ಹಸ್ತಾಂತರ ಆಗಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾಗಿ ಒಟ್ಟು 35 ಶಿಕ್ಷಕರು ಮೃತಪಟ್ಟಿರೋದು. ಬೆಂಗಳೂರಲ್ಲಿ ಅಫ್ಕೋರ್ಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಇಲ್ಲಿ ಮೃತಪಟ್ಟಿರುವಂತಹ ಶಿಕ್ಷಕರ ಸಂಖ್ಯೆನೂ ಜಾಸ್ತಿಯಾಗೇ ಇದೆ. ಇನ್ನು 336 ಸರ್ಕಾರಿ ಶಾಲಾ ಶಿಕ್ಷಕರು ಇಲ್ಲಿ ತನಕ ನಮ್ಮ ರಾಜ್ಯದಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ರಾಜ್ಯಾದ್ಯಂತ ಕಳೆದ 15-20 ದಿನಗಳಲ್ಲಿ ಕೊರೋನಾ ಡ್ಯೂಟಿಗೆ ನಿಯೋಜಿಸಿದ ಶಿಕ್ಷಕರು, ವಿಶೇಷವಾಗಿ ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಸುಮಾರು 268ಕ್ಕೂ ಹೆಚ್ಚು ಜನ ಶಿಕ್ಷಕರು ಮೃತರಾಗಿರ್ತಕ್ಕಂತಹ ಒಂದು ನೋವಿನಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ರಾಜ್ಯದ ಶಿಕ್ಷಕರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಮಾರಿಗೆ ಬಲಿಯಾಗುತ್ತಿರುವುದು ಅತ್ಯಂತ ದುರ್ದೈವದ ಮತ್ತು ವಿಷಾದನೀಯ, ಅಷ್ಟೇ ನಮಗೆಲ್ಲ ನೋವನ್ನು ತರ್ತಕ್ಕಂಥ ಸಂಗತಿಯಾಗಿದೆ. ಬಹುಶಃ ಅವರವರ ಕುಟುಂಬಗಳಿಗೆ ಅವರೇ ಆಧಾರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕಳೆದುಕೊಂಡು ಏನು ಆ ನೋವಿನಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಸಾಂತ್ವನವನ್ನು ಹೇಳುವುದರ ಜೊತೆಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಬಹುಶಃ ಇಲಾಖೆಯಿಂದ, ಸರ್ಕಾರದಿಂದ ಆಗಬೇಕಾಗಿದೆ ಎಂದು ರಾಜ್ಯಾದ್ಯಂತ ಕಳೆದ 15-20 ದಿನಗಳಲ್ಲಿ ಕೊರೋನಾ ಡ್ಯೂಟಿಗೆ ನಿಯೋಜಿಸಿದ ಶಿಕ್ಷಕರು, ವಿಶೇಷವಾಗಿ ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಸುಮಾರು 268ಕ್ಕೂ ಹೆಚ್ಚು ಜನ ಶಿಕ್ಷಕರು ಮೃತರಾಗಿರ್ತಕ್ಕಂತಹ ಒಂದು ನೋವಿನಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ಕೋವಿಡ್ನಿಂದ ಬಳಲಿ ಬಹಳಷ್ಟು ಜನ ಮೃತ ಹೊಂದಿದ್ದಾರೆ. ಮೃತ ಬಳಗಕ್ಕೆ ನಾನು ನಿಜವಾಗಲೂ ಬಹಳ ದುಃಖ ಮತ್ತು ನೋವನ್ನು ತರುವಂಥದ್ದು. ಹೀಗಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಚುನಾವಣೆ ಕರ್ತವ್ಯಕ್ಕಾಗಿ ತೆರಳಿ ಮೃತ ಹೊಂದಿದಂಥ ಶಿಕ್ಷಕ ಬಳಗಕ್ಕೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ಕೊಡಬೇಕು. ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ ಕೂಡ ಚುನಾವಣೆ ಕೆಲಸಕ್ಕಾಗಿ ತೆರಳಿ ಸತ್ತಂತಹ ನೌಕರ ವರ್ಗ ಮತ್ತು ಶಿಕ್ಷಕರಿಗೆ 1 ಕೋಟಿ ಪರಿಹಾರವನ್ನು ಕೊಡಲಿಕ್ಕೆ ಏನಿವತ್ತು ಆದೇಶವನ್ನು ಮಾಡಿದೆ. ಆ ತೆರನಾಗಿ ಕೂಡ ಕರ್ನಾಟಕ ಸರ್ಕಾರವು ಕೂಡ ಮೃತ ಹೊಂದಿರುವಂತಹ ನನ್ನ ಶಿಕ್ಷಕ ಬಳಗಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಫೈನ್, ನನ್ನ ಜೊತೆ ಮಾತಾಡೋದಕ್ಕೆ ಶಂಭುಲಿಂಗನಗೌಡ ಪಾಟೀಲ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನೀವು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. 1 ಕೋಟಿ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ರಿ. ನನಗೊಂದು ಕುತೂಹಲ ಇರೋದು, ಈಗ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ, ಉಪಚುನಾವಣೆ ಸಂದರ್ಭದಲ್ಲಿ ಕೆಲಸಕ್ಕೆ ಅಂತ ಹೋಗಿ ಕರ್ತವ್ಯ ಮಾಡಿ ಮೃತಪಟ್ಟವರಲ್ಲಿ ಈ ಮನೆ ಯಜಮಾನನ ಸ್ಥಾನದಲ್ಲಿ ಇದ್ದವರು, ಅದರಲ್ಲೂ ಇನ್ನೇನು ರಿಟೈರ್ಮೆಂಟ್ ಆಗೋದಕ್ಕೆ
ಇನ್ನೇನು 3-4 ವರ್ಷ ಇರುವಂಥವ್ರು ಅವರೆಲ್ಲ ಮೃತಪಟ್ಟಿದ್ದಾರೆ. ಈಗ ಟೋಟಲ್ ಆಗಿ ಯಾವ ವಯೋಮಾನದವರು ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ ಸರ್ ಶಿಕ್ಷಕರ ಪೈಕಿ? ಅಲ್ಲ ಮೇಡಮ್, ಈಗ ಏನಾಗಿದೆ, ಸುಮಾರು ನಿವೃತ್ತಿ ಅಂಚಿನಲ್ಲಿ ಇದ್ದವರು ಕೆಲವು ಜನ ಇನ್ನೂ 4-5 ವರ್ಷ ಇದ್ದಾಗ ಸಂದರ್ಭದಲ್ಲಿ ಕೂಡ ಮರಣವನ್ನು ಅಪ್ಪಿದ್ದಾರೆ. ಸುಮಾರು 40, 42, 45 ಒಳಗೆ 48 ಒಳಗೆ ಇದ್ದಿರ್ತಕ್ಕಂಥವ್ರು ಮರಣವನ್ನು ಅಪ್ಪಿದ್ದಾರೆ. ಹೀಗಾಗಿ ಇಲ್ಲಿ ಸೇವೆಯ ಅಂಚಿನಲ್ಲಿರ್ಲಿ, ಸೇವೆಯಲ್ಲಿರ್ಲಿ, ಮರಣ ಮತ್ತು ಜೀವ ಅಂದ್ರೆ ಒಂದೇ. ಅದು ಅಮೂಲ್ಯವಾಗಿರತಕ್ಕಂಥ ಜೀವ ಆಗಿರೋದ್ರಿಂದ ಬಹುಶಃ ನಾವು ಚುನಾವಣೆಯನ್ನು ನಡೆಸಬಾರ್ದಂತ ನಾ ಹೇಳೋದಿಲ್ಲ. ಆಗಿ ಹೋಗಿದೀಗ ಆದ ಹೋದಂತ ಸಂದರ್ಭದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರೆಲ್ಲ ಮರಣವನ್ನು ಅಪ್ಪಿದ್ದಾರೆ, ಅವ್ರಿಗೆ ಸರ್ಕಾರ ಮತ್ತು ಅಥವಾ ಚುನಾವಣೆ ಆಯೋಗ ಏನಾದ್ರೂ ಮಾಡಿ ಒಂದು ಅತ್ಯಂತ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕಾಗತ್ತೆ. ಕೇವಲ ನಾವು ಸುಮ್ನೆ ಅವ್ರಿಗೊಂದು ಒಳ್ಳೇದ್ ಮಾಡ್ತೇವೆ, ಅನುಕಂಪದ ಆಧಾರ ನೌಕರಿ ಕೊಡ್ತೇವೆ ಅನ್ನೋದಕ್ಕಿಂತ ಏನದು ಸಮಸ್ಯೆ. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಬಡತನದಲ್ಲಿರ್ತಕ್ಕಂಥವ್ರು. ನಾನು ಬಹಳಷ್ಟು ಕಡೆ ಮನಗಂಡಂತೆ ಬಹುಶಃ ಆ ಶಿಕ್ಷಕನ ಮೂಲ ಆಸ್ತಿ ನೋಡಿದ್ರೆ ಕೆಲವು ಮಂದಿಗೆ ಹೊಲನೂ ಇಲ್ಲ, ಏನೂ ಇಲ್ಲ. ಅಕಸ್ಮಾತ್ ಹೊಲ ಇದ್ರು 1 ಎಕರೆ 2 ಎಕರೆ ಇರುತ್ತೆ. ಅವ್ರು ನಂಬ್ಕೊಂಡಿರ್ತಕ್ಕಂತ ಹೆಂಡತಿ ಮತ್ತು ಮಕ್ಕಳು ಜೀವನ ಮಾಡೋದು ಹೇಗೆ? ಇಂಥ ಒಂದು ಕೆಟ್ಟ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಅಲಹಾಬಾದ್ ಹೈಕೋರ್ಟ್ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಏನು ಒಂದು ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಅನುಗುಣವಾಗಿ ನಮ್ಮ ಸರ್ಕಾರವು ಕೂಡ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಮೊನ್ನೆ ಚುನಾವಣೆ ಆಗಿರ್ಬೋದು ಅಥವಾ ಈಗೇನು ವ್ಯಾಕ್ಸಿನ್ ಮತ್ತು ಕೋವಿಡ್ ಸಂದರ್ಭದಲ್ಲಿ ದುಡಿಯುವಂತ ಶಿಕ್ಷಕ ಬಳಗದ ಮರಣವನ್ನು ಅಪ್ಪಿದ್ದಾರೆ, ಅವ್ರಿಗೆ ಪರಿಹಾರವನ್ನು ಕೊಡಬೇಕು. ಚುನಾವಣೆ ಸಂದರ್ಭದಲ್ಲಿ ಸತ್ತಿರ್ತಕ್ಕಂಥ ನನ್ನ ಶಿಕ್ಷಕ ಬಳಗಕ್ಕೂ ಕೂಡ ಸುಮಾರು 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಆಮೇಲೆ ಏನು ಈಗ ಎಲ್ಲ ಈ ಕೋವಿಡ್ ಇದರಲ್ಲಿ ಕೆಲಸವನ್ನು ಮಾಡ್ತಕ್ಕಂತ ಏನು ಸಮಸ್ತ ನೌಕರ ಶಿಕ್ಷಕ ಬಳಗದಾರೆ ಅವ್ರನ್ನ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಪರಿಗಣಿಸ್ಬೇಕು ಮೊದ್ಲ. ಇವತ್ತು ನಮಗೆ ಭದ್ರತೆ ಇಲ್ಲದೆ ಹೋದಂತ ಸಂದರ್ಭ, ಒಂದು ಜೀವನಕ್ಕೆ ಒಂದು ಭದ್ರತೆ ಅದ ಅಂದ್ರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಭದ್ರತೆ ಇಲ್ಲ, ಪಿಪಿ ಕಿಟ್ ಇಲ್ಲ, ಏನು ಮುಂಜಾಗೃತವಾದಂತ ಕ್ರಮಗಳನ್ನು ಕೊಡದೆ ನೀವು ಹೋಗ್ರಿ, ಮನೆಗೆ ಹೋಗ್ರಿ, ಏನ್ ಹೇಳ್ತಾರೆ, ನೀವು ಮನೆಗೆ ಹೋಗ್ರಿ, 1ನೇ ಇದು 2ನೇ ಇವ್ರನ್ನ ನೀವು ಪರಿಶೀಲನೆ ಮಾಡ್ಕೊಂಡು ನಮ್ಗೆ ಮಾಹಿತಿ ಕೊಡ್ರಿ, ಆಮೇಲೆ ಇರ್ತಕ್ಕಂತ ಪೇಷಂಟ್ಗಳ ಫೋಟೋ ತೆಗೆದು ನಮ್ಗೆ ಅಪ್ಲೋಡ್ ಮಾಡ್ರಿ. ಕರೆಕ್ಟ್. ಇವತ್ತು ನಾನು ನೋಡಿದೆ ಸರ್, ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಶಿಕ್ಷಕರನ್ನು ಕನ್ಸಿಡರ್ ಮಾಡಬೇಕು, ಅವರಿಗೆ ಪ್ರಿಯಾರಿಟಿ ಮೇಲೆ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ಆಗ್ರಹ ನೋಡ್ತಾ ಇದ್ದೀನಿ ನಾನು ಶಿಕ್ಷಕರದ್ದು. ಕೊಡ್ಲೇಬೇಕು. ಈಗ ವ್ಯಾಕ್ಸಿನ್ ಮೊದಲಿಗೆ ಸದ್ಯ, ಯಾಕಂದ್ರೆ ನಾವು ಫೀಲ್ಡ್ ಗಳಿಸ್ತಾ ಇದೀವಿ ಅಂದ್ರೆ ಅವ್ರಿಗೆ ಪರಿಹಾರ, ಅವ್ರಿಗೆ ಏನ್ ಮಾಡ್ಬೇಕು ನಾವು ಅಂತಕ್ಕಂಥ ಚಿಂತನೆ ಸರ್ಕಾರದಿರ್ಬೇಕು, ನಮ್ಮ ಇಲಾಖೆದಿರ್ಬೇಕು, ನಮ್ದು ಇರ್ಬೇಕು. ಈಗ ಅವ್ರನ್ನ ಕಳಿಸ್ತಾ ಇದೀವಿ, ಅದು ಒಂದು ಭಯ ಇದೆ ಅಲ್ಲಿ, ಅದ್ರಲಿಂದ ಜೀವಕ್ಕೆ ಹಾನಿ ಇದೆ ಅನ್ನೋದು ಗೊತ್ತಿದ್ರು ಕೂಡ ನಾವು ಇಲ್ಲ ನೀವು ಹೋಗ್ರಿ, ಕೆಲಸ ಮಾಡ್ರಿ, ಇದು ಒಂದು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ನಾವು ಸಮಸ್ತ ಸರ್ಕಾರಿ ನೌಕರರು ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಹಿಂದೂ ಮಾಡಿದ್ದೇವೆ, ಮುಂದೆ ಮಾಡ್ತೀವಿ, ಈಗೂ ಮಾಡ್ತೀವಿ. ಫೆಸಿಲಿಟೀಸ್ ಕೊಡ್ಲಿ, ನಾವು ಕೆಲಸ ಮಾಡೋಕ್ ರೆಡಿ ಇದೀವಿ, ಫೆಸಿಲಿಟೀಸ್ ಸರ್ಕಾರ ಕೊಡ್ಲಿ ಅನ್ನೋದು ನಿಮ್ಮ ಆಗ್ರಹ. ಥ್ಯಾಂಕ್ ಯು ಸೋ ಮಚ್ ಶಂಭುಲಿಂಗೌಡ ಅವರೇ ಮಾತನಾಡಿದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಬ್ರೇಕ್ ಆದ್ಮೇಲೆ. ಉಪಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಇದೀಗ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಗಿರುವಂತ ಚಂದ್ರಶೇಖರ್ ನುಗುಲಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಫೈನ್ ಸರ್, ಇವಾಗ ಒಂದು ಮನೆ ಯಜಮಾನನ ಸ್ಥಾನದಲ್ಲಿ ಇದ್ದಂತ ಸಾಕಷ್ಟು ಶಿಕ್ಷಕರು ಮೃತಪಟ್ಟಿದ್ದಾರೆ. ಅವ್ರ ಮನೆಯವ್ರಿಗೆ ಕೆಲಸ ಬೇಡ, ಒಟ್ಟು ಪರಿಹಾರ ಅಂತ 1 ಕೋಟಿ ಕೊಡ್ಲಿ ಅಂತ ಕೆಲವರು ಆಗ್ರಹ ಮಾಡ್ತಿದ್ದಾರೆ. ಫಸ್ಟ್ ನಿಮ್ಮ ಆಗ್ರಹ ಏನ್ ಸರ್ ಶಿಕ್ಷಣ ಇಲಾಖೆಗೆ, ಸರ್ಕಾರಕ್ಕೆ? ಮೇಡಮ್, ನಾವು ಫಸ್ಟ್ ಆಫ್ ಆಲ್ ನಾವು ಸರ್ಕಾರಕ್ಕೆ ಏನು ಒತ್ತಾಯವನ್ನು ಮಾಡ್ತೀವಿ ಅಂತಂದ್ರೆ, ನೋಡಿ, ಕೋವಿಡ್ ಮಹಾಮಾರಿ ಇದೊಂದು ನ್ಯಾಷನಲ್ ಡಿಸಾಸ್ಟರ್ ಆಗಿರೋದ್ರಿಂದ ಕೆಲಸಕ್ಕೆ ನಮ್ಮನ್ನು ಕೂಡ ಬಳಸ್ಕೊಳ್ತಾ ಇದ್ದೀರಿ. ನಾವು ಅದನ್ನ ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಇಡೀ ರಾಜ್ಯ ಸಂಕಷ್ಟದಲ್ಲಿದೆ, ನಾವು ಕೂಡ ಆ ರೀತಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದ್ರೆ ನಮ್ಮದಲ್ಲದೆ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಿದ್ಧರಾದಂತ ಸಂದರ್ಭದಲ್ಲಿ ಈಗ ನಮಗೂ ಕೂಡ ಕೋವಿಡ್ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಸೌಲಭ್ಯಗಳನ್ನಾದ್ರೂ ಸರ್ಕಾರ ನಮಗ್ ಕೊಡ್ಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ ನಮಗೆ ಸೆಕ್ಯೂರಿಟಿ ಸುರಕ್ಷತಾ ಪರಿಕರಗಳಿಲ್ಲ. ಇವತ್ತು ಸ್ಯಾನಿಟೈಸರ್ ಮಾಡ್ತಕ್ಕಂಥ ಕನಿಷ್ಠ ಸ್ಯಾನಿಟೈಸರ್, ಹ್ಯಾಂಡ್ ಗ್ಲೋವ್ಸ್ ಆಗಿರ್ಬೋದು, ಮಾಸ್ಕ್, ಸೀಲ್ಡ್ ಮಾಸ್ಕ್ ಆಗಿರ್ಬೋದು. ಕಳೆದ ವರ್ಷದಿಂದ ಮೇಡಮ್, ಹೋದ ವರ್ಷ ಕೂಡ ಕೊರೋನಾದಲ್ಲಿ ಸಾಕಷ್ಟು ಜನ
ಶಿಕ್ಷಕರು ಮೃತರಾಗಿದ್ರು ಕೂಡ ಅವರ ಗೌರವಿತವಾದಂತ ಬೆಲೆ ಉಳತಕ್ಕಂತ ಜೀವವನ್ನ ನಮ್ಮಿಂದ ತರ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಕನಿಷ್ಠ ಆ ಕುಟುಂಬಗಳಿಗೆ ಶಕ್ತಿಯನ್ನು ತುಂಬತಕ್ಕಂತ ಏನು ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೊರೋನಾ ವಾರಿಯರ್ಸ್ ಅಂತ ಟ್ರೀಟ್ ಮಾಡಿ 30 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದೆ. ಇವತ್ತು ಆ ಪರಿಹಾರ ಕೂಡ ರಾಜ್ಯದಲ್ಲಿ ಯಾವುದೇ ಶಿಕ್ಷಕರಿಗೆ ತಲುಪಿಲ್ಲ ಅಂತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಇವತ್ತು ನಿನ್ನೆ ಕಳೆದ 2-3 ದಿನಗಳಿಂದ ಅಲಹಾಬಾದ್ ಹೈಕೋರ್ಟ್ ಒಂದು ಡಿಸಿಷನ್ ಮಾಡಿದೆ. ಯಾರು ಕೊರೋನಾದಲ್ಲಿ ಮೃತಪಡ್ತಾರ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ಬೇಕು ಅಂತ ಸರ್ಕಾರ ಒತ್ತಾಯ ಇದೆ. ನಿರಂತರವಾಗಿ ಸರ್ಕಾರ ನಮ್ಮನ್ನ ಈ ಡ್ಯೂಟಿಗೆ ಬಳಸ್ಕೊಳ್ತಾ ಇದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್, ಬೆಂಗಳೂರು ಜಿಲ್ಲೆಯಲ್ಲಿ, ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ನಮ್ಮೆಲ್ಲ ಶಿಕ್ಷಕರು ನಿರಂತರವಾಗಿ ಕೋವಿಡ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಬಸ್ ಸ್ಟ್ಯಾಂಡ್ ನಲ್ಲಿ ಬೇಸನ ಕೆಲಸ ಮಾಡ್ತಾ ಇದ್ದಾರೆ, ರೈಲ್ವೆ ಸ್ಟೇಷನ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಏನು ಯಾರಿಗೆ ಕೋವಿಡ್ ಆಗಿದೆ ಅವ್ರನ್ನ ಗುರುತಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಮನೆಗೆ ಹೋಗಿ ಅವ್ರ ಲಿಸ್ಟ್ ಗಳನ್ನ ತರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರ. ನಾವು ಸೇವೆಯನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ನಮ್ದವ್ರು. ಆದ್ರೆ ನಮ್ ಶಿಕ್ಷಕರಿಗೆ ಧೈರ್ಯವನ್ನು ತುಂಬತಕ್ಕಂತ ಕೆಲಸ ಖಂಡಿತ ಸರ್ಕಾರ ಮಾಡಬೇಕು ಅಂತಕ್ಕಂತ ಹಕ್ಕೊತ್ತಾಯವನ್ನು ಮಾಡ್ತಾ ಇದೀವಿ. ವಿಶೇಷವಾಗಿ 2-3 ದಿನದಿಂದ ಮಾಧ್ಯಮದ ಎಲ್ಲ ಗೆಳೆಯರು, ಬಹಳಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ತಾವು ಸರ್ಕಾರವನ್ನ ನಿರಂತರವಾಗಿ ಅವ್ರ ಗಮನವನ್ನು ಸೆಳೀತಾ ಇದ್ದೀರಿ. ನಾವು ಕಳೆದ ಒಂದು 8 ದಿವಸದಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಆರ್ಡರ್ ಆಯ್ತು. ಏನು ಅಂತಂದ್ರ ಯಾರು ವೈದ್ಯಕೀಯ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ ಮಾಡಿದ್ರೆ ಅವ್ರಿಗೆ ಕೋವಿಡ್ ಆದ್ರ ಅವರಿಗೆ 10% ಬೆಡ್ ಅನ್ನ ರಿಸರ್ವ್ ಮಾಡ್ಲಿಕ್ಕೆ ಆದೇಶ ಮಾಡಿದಾರ. ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು, 394ಕ್ಕೂ ಹೆಚ್ಚು ಜನ ಶಿಕ್ಷಕರು ಮೃತರಾಗಿದ್ದಾರೆ. ಬಹಳಷ್ಟು ಜನರಿಗೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಸರ್ಕಾರ ಯಾರು ಕೋವಿಡ್ ಡ್ಯೂಟಿಗೆ ನಿಯೋಜನೆ ಮಾಡಿದೆಯಲ್ಲ ಅಂತವ್ರಿಗೆ ಏನಾದ್ರೂ ಕೋವಿಡ್ ಆದ್ರ ಅವರಿಗೆ ತಕ್ಷಣ ಬೆಡ್ ಗಳನ್ನ ಕನಿಷ್ಠ ರಿಸರ್ವ್ ಮಾಡ್ತಕ್ಕಂತ ಕೆಲಸವನ್ನು ಮಾಡಬೇಕು. ಇವತ್ತು ಸರ್ಕಾರ ಯಾರನ್ನ ಕೋವಿಡ್ ಡ್ಯೂಟಿಗೆ ನಿಯೋಜನೆ ಮಾಡಿದೆಯಲ್ಲ ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಫಸ್ಟ್ ಲಸಿಕೆಯನ್ನು ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಕರೆಕ್ಟ್. ಒಂದು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಮತ್ತೊಂದು ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅಂತ. ಇವಾಗ ಚಂದ್ರಶೇಖರ್ ನುಗ್ಲಿ ಅವರೇ, ಏನೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರದ ಗಮನ ಸೆಳೆಯೋದಕ್ಕೆ, ಮತ್ತೆ ರಾಜ್ಯದ ಜನರಿಗೂ ಗೊತ್ತಾಗ್ಲಿ. ನೋಡಿ, ಉಪಚುನಾವಣೆ ಶಿಕ್ಷಕರಿಗೇನ್ ಬೇಕಾಗಿರ್ಲಿಲ್ಲ, ಜನರಿಗೂ ಏನ್ ತುರ್ತಾಗಿ ಬೇಕಾಗಿರ್ಲಿಲ್ಲ. ಬೇಕಾಗಿದ್ದು ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅದಕ್ಕೆ ಬಲಿಪಶು ಆಗ್ತಿರೋದನ್ನ ನಾವು ಒಂದೊಂದಾಗಿ ಗಮನಿಸ್ತಾ ಇದ್ದೀವಿ. ರಾಜಕಾರಣಿಗಳಿಗೆ ಏನೂ ಆಗ್ಲಿಲ್ಲ, ಯಾರು ಪಾಪ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಅವ್ರು ಬಲಿಯಾಗಿದ್ದಾರೆ, ಅವ್ರ ಕುಟುಂಬಸ್ಥರಿಗೆ ಈಗ ನೋವಿನ ದಿನಗಳು. ಈಗ ಈ ಚುನಾವಣೆ ಡ್ಯೂಟಿಗೆ ಹಾಕಿದಾಗ ಫೆಸಿಲಿಟೀಸ್ ಕೊಟ್ಟಿದ್ರಾ ಇಲ್ವಾ? ಮೇಡಮ್, ನನಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಂಡಂತೆ ಯಾವುದೇ ಕೆಲಸಗಳಿಗೆ ನಮ್ ನಿಯೋಜನೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬೇಕಾದಂತ ಫೆಸಿಲಿಟಿಗಳನ್ನ ಯೂಶುವಲಿ ನಾವೇ ಮಾಡ್ಕೊಂಡಿದೀವಿ. ನಮಗೆ ಯಾವುದೇ ರೀತಿಯಾದಂತ ಫೆಸಿಲಿಟಿಯನ್ನ ಕೊಟ್ಟಿಲ್ಲ. ಉದಾಹರಣೆಗೆ ನಾನು ಚಿಕ್ಕಮಂಗ್ಳೂರು ಯಾವ್ದೋ ತಾಲೂಕ್ ಪಂಚಾಯತಿ ಇವರು ಆ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಶಿಕ್ಷಕರಿಗೆ ಕನಿಷ್ಠ ಪರಿಕರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅವ್ರನ್ನ ನಾನು ಅಭಿನಂದಿಸ್ತೀನಿ. ಈ ಕುರಿತು ನಾವು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಸಾಹೇಬ್ರನ್ನ, ನಮ್ಮ ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಸಾಹೇಬ್ರನ್ನು ಹಲವಾರು ಬಾರಿ ನಾವು ಗಮನ ಸೆಳೆದಿದ್ದೀವಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಬೆಳಗಾವಿ ಉಪಚುನಾವಣೆ ಸಂದರ್ಭದಲ್ಲಿ ಬೆಳಗಾಂದಲ್ಲೇ ಇವತ್ತು 17 ಜನ ಮೃತರಾಗಿದ್ದಾರೆ. ಅವ್ರಿಗೆ ಕೆಲವೊಂದಿಷ್ಟು ಜನಕ್ಕೆ ಇಲೆಕ್ಷನ್ ಡ್ಯೂಟಿಗೆ ಹಾಕಿದ್ರು, ಕೆಲವೊಂದಿಷ್ಟು ಜನ BLO ಡ್ಯೂಟಿಯಲ್ಲಿ ಮೃತರಾಗಿದ್ದಾರೆ. ಬಸವ ಕಲ್ಯಾಣ ಚುನಾವಣೆಯಲ್ಲಾಗಿದೆ. ವಿಜಯಪುರ ಜಿಲ್ಲೆದಂತೂ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇವತ್ತು ಕೂಡ, ನಿನ್ನೆ ಕೂಡ 4 ಜನ ಟೀಚರ್ಸ್ ಮೃತರಾದ್ರು. ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಕೊರೋನಾ ಮಹಾಮಾರಿಗೆ ನಮ್ಮ ಶಿಕ್ಷಕರೇ ಬಲಿ ಆಗ್ತಾ ಇದ್ದಾರೆ ಅನ್ನೋದು. ಇವತ್ತು ಬೆಳಿಗ್ಗೆ ಕೂಡ ಕಲಬುರಗಿ ಡಿವಿಷನ್ ನಲ್ಲಿ 150ಕ್ಕೂ ಹೆಚ್ಚು ಜನ, ವಿಜಯಪುರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ಆಗಿದ್ದಾರೆ. ನಮ್ಗೆ ಚಿತ್ರದುರ್ಗದಲ್ಲಿ ಸುಮಾರು 20-25 ಜನ, ಗ್ರಾಮಾಂತರ ಹೀಗೆ. ಮೇಡಮ್, ದಯವಿಟ್ಟು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಗೆ ಬಹಳಷ್ಟು ನೋವಾಗಿದೆ. ಎಷ್ಟು ಜನ ಶಿಕ್ಷಕರು ಅವ್ರ ತಂದೆ ತಾಯಿಗಳು ಫೋನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಮ್ ಶಿಕ್ಷಕರು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೆದರಿದ್ದಿಲ್ಲ, ಇವತ್ತು ಕೋವಿಡ್ ಡ್ಯೂಟಿಗೆ ಹೋಗ್ಲಿಕ್ಕೆ ಹೆದರ್ತಾ ಇದಾರ. ದಯವಿಟ್ಟು ನಮ್ಮನ್ ಕೇಳ್ಕೊತಾರ, ನಮ್ಮನ್ ಕೋವಿಡ್ ಡ್ಯೂಟಿ ಬಿಡಿಸ್ರಿ ಅಂತ ಹೇಳ್ತಾರ. ನಾವ್ ಯಾವ ರೀತಿ ಇಡೀ ರಾಜ್ಯವೇ ಸಂಕಟದಲ್ಲಿ ಮುಗಿದಾಗ ನಾವು ಮನೇಲಿ ಕುಂದ್ರೋದು ಏಟ್ ಸೇಫ್ಟಿ ಅಂತೇಳಿ ನಮ್ ಟೀಚರ್ಸ್ ಕೆಲ್ಸಕ್ಕೆ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸಾಂತ್ವನ ಹೇಳ್ತಕ್ಕಂಥದ್ದು, ಫಸ್ಟ್ ಆಫ್ ಆಲ್ ಫ್ರಂಟ್ ಲೈನ್ ಅಂತ ಟ್ರೀಟ್ ಮಾಡಿ ಅವರಿಗೆ ಲಸಿಕೆಯನ್ನು ಕೊಡ್ತಕ್ಕಂಥದ್ದು. ಕೋವಿಡ್ ಯಾರಿಗಾದ್ರೂ ತಗಲಿದ್ರ ಅವ್ರಿಗೆ ಒಂದು 10% ಬೆಡ್ ರಿಸರ್ವ್ ಮಾಡ್ತಕ್ಕಂಥದ್ದು. ಇಲ್ಲಿವರೆಗೆ ಯಾರ್ಯಾರು
ಯಾರ್ಯಾರು ಕೋವಿಡ್ ದಿಂದ ಮೃತಪಟ್ಟಿದ್ದಾರೆ ಸರ್ಕಾರಿ ಆದೇಶದಂತೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ಲಿಕ್ಕೆ ಮಾನ್ಯ ಸಚಿವರು ನಿನ್ನೆ ಕೂಡ ಒಂದು ಆದೇಶವನ್ನು ಹೊರಡಿಸಿದಾರ, ಆಯುಕ್ತರು ಕೂಡ ಒಂದು ಆದೇಶವನ್ನು ಹೊರಡಿಸಿದಾರ. ಯಾರ್ಯಾರು ಮೃತಪಟ್ಟಿದಾರ ಅವ್ರ ಪ್ರಸ್ತಾವನೆಯನ್ನು ಸಲ್ಲಿಸಿದಾರ, ಅದು ಕೇವಲ ಆದೇಶ ಆಗದೆ ತಕ್ಷಣ ಆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು, ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಒಂದು ಹಕ್ಕೊತ್ತಾಯ ಮೇಡಮ್. ಫೈನ್, ಥ್ಯಾಂಕ್ ಯು ಚಂದ್ರಶೇಖರ್ ನುಗ್ಲಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕೊರೋನಾಗೆ ರಾಜ್ಯದಲ್ಲಿ 35 ಜನ ಶಿಕ್ಷಕರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸದ್ಯ ಮನೆಗೆ ಆಧಾರ ಸ್ತಂಭವಾಗಿದ್ದ ಮನೆ ಯಜಮಾನನನ್ನ ಕಳ್ಕೊಂಡ ಶಿಕ್ಷಕರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇವೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಳ್ಳಂಕಿ ಗ್ರಾಮದ ನಿವಾಸಿ 55 ವರ್ಷದ ಅಶೋಕ ಪಾಟೀಲ್ರು 2007ರಿಂದ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಕರ್ತವ್ಯಕ್ಕೆ ತೆರಳಿದ ವೇಳೆ ಕೊರೋನಾ ಸೋಂಕು ತಗುಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಅಶೋಕ್ ಕುಟುಂಬ ಸಹೋದರನ ಮನೆಯಲ್ಲಿದ್ದು ಸರ್ಕಾರದ ಸಹಾಯಕ್ಕಾಗಿ ಕಾದು ಕುಳಿತಿದೆ. ಈಗ ಇಲೆಕ್ಷನ್ ಡ್ಯೂಟಿ ಇತ್ತು, ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅದು ಆಗಲಿಲ್ಲ. ಅಲ್ಲಿಂದ ಅಲ್ಲಿ ಹೋಗಿ ಬಂದ ಕೂಡಲೇ ವೀಕ್ನೆಸ್ ಬರಾಕತ್ರಿ. ಅತಂದು ಬೆಳಗಾವಿ ನಮ್ಮ ಐದನದು ಎಲ್ಲ ಹೋದ್ರಿ. ಆಮೇಲೆ ಅಲ್ಲಿ ಅಡ್ಮಿಟ್ ಮಾಡ್ಯಾರ್ರಿ. ಆಮೇಲೆ ದಿವಸನೂ ಮಾತಾಡ್ತಿದ್ರಿ ನಮ್ಮ ಜೋಡಿ. ಮಂಗಳವಾರ ರಾತ್ರಿ 10:30 ಮಟ್ಟ ಮಾತಾಡ್ಯಾರ್ರಿ ಲಾಸ್ಟಕ್ಕೆ. ಆಮೇಲೆ ಮಂಗಳವಾರ ರಾತ್ರಿ 4ರಿಂದ ಅವ್ರ ಆಕ್ಸಿಜನ್ ಕಡಿಮೆ ಆಕತ್ರಿ. ಆಮೇಲೆ ಬುಧವಾರ ರಾತ್ರಿ 8 ಗಂಟೆಗೆ ಅಂದ್ರೆ ತೀರ್ಕೊಂಡ್ರಿ. ಇವ್ರು ಅಡ್ಮಿಟ್ ಆಗಿರಲ್ರಿ, ಜನರಲ್ ವಾರ್ಡ್ದಾಗಿದ್ರಿ. ಆಮೇಲೆ ಅಲ್ಲಿ ಎಲ್ಲ ಕೋವಿಡ್ ಪೇಷಂಟೂ ಅಡ್ಮಿಟ್ ಆಗಕತ್ತಿದ್ದು ರೀ. ಅಲ್ಲಿ ಒಂದು ಸ್ವಲ್ಪ 2-3 ಎಕ್ಸ್ಪೈರ್ ಆದವು ರೀ ಅವ್ರ ಮುಂದೆ. ಅಂತಲೇ ಅವ್ರು ಹೆದರಿ ನನಗೆ ಆತಂದ್ರೆ ಇನ್ನೆಲ್ಲ ಫ್ಯಾಮಿಲಿಗೆ ಆಕೈತೆ ಅಂತದ್ದು ಪೂರ್ತಿ ಅಂಜಿಬಿಟ್ಟಾರೆ. ಬಳ್ಳಾರಿ ನಗರದಲ್ಲಿ ಹೋಮ್ ಐಸೋಲೇಷನ್ ಆಗಿರುವಂತಹ ಸೋಂಕಿತರಿಗೆ ಸೇವಾ ಸಂಸ್ಥೆಯೊಂದು ಉಚಿತವಾಗಿ ಊಟವನ್ನು ಒದಗಿಸ್ತಾ ಇದೆ. ಶಿರಡಿ ಸೇವಾ ಸಂಸ್ಥೆಯವರು ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಸೇರಿ ನಗರದ ರಾಯಲ್ ವೃತ್ತದ ಸುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಸೋಂಕಿತರ ಮನೆಗೆ ತೆರಳಿ ಊಟ ಕೊಡ್ತಾ ಇದ್ದಾರೆ. ಮುಂಜಾನೆ ಟೀ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ ಒದಗಿಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ನಗರದ ಪ್ರತಿ ದಿನ ಸುಮಾರು 120ಕ್ಕೂ ಹೆಚ್ಚು ಸೋಂಕಿತರಿಗೆ ಮನೆಗೆ ಊಟ ತಿಂಡಿ ನೀಡ್ತಾ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ದಾನಿಗಳ ನೆರವಿನಿಂದ ಸೇವೆ ನೀಡುತ್ತಿರುವಂತಹ ಈ ತಂಡದ ಸೇವೆಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದ್ದು ದೇಶ ವಿದೇಶಗಳಿಂದ ಸಹಾಯ ಬೆಂಬಲ ಸಿಗ್ತಾ ಇದೆ. ಇಂಗ್ಲೆಂಡ್, ಅಮೆರಿಕ, ಬೆಂಗಳೂರು, ಬಳ್ಳಾರಿಯಿಂದ ಹಣಕಾಸಿನ ನೆರವು ಹರಿದು ಬಂದಿದೆ. ಶಿರಡಿ ಸೇವಾ ಸಂಸ್ಥೆ ಟ್ರಸ್ಟ್ನ ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕ್ತಾ ಇದ್ದಾರೆ. ಬಂದ ಹಣದಿಂದಲೇ ಈ ತಂಡ ಸೇವೆ ನೀಡ್ತಾ ಇದೆ. ಬಳ್ಳಾರಿ ನಗರದಲ್ಲಿ ಹೋಮ್ ಐಸೋಲೇಷನ್ನಲ್ಲಿರುವಂತಹ ಸೋಂಕಿತರು 9740678426 ಅಥವಾ 9448071314 ಈ ನಂಬರ್ಗೆ ಕರೆ ಮಾಡಿ ಸೇವೆ ಪಡ್ಕೊಳ್ಬಹುದು. ಗಮನದಲ್ಲಿರಲಿ, ಇದು ಬಳ್ಳಾರಿಯಲ್ಲಿ ಇರೋರಿಗೆ ಮಾತ್ರ, ಹೋಮ್ ಐಸೋಲೇಷನ್ನಲ್ಲಿ ಇರೋರಿಗೆ ಮಾತ್ರ. ಜನರಿಗೆ ಕೋವಿಡ್ ಐಸೋಲೇಷನ್ನಲ್ಲಿ ಇದ್ದವರು, ಕ್ವಾರಂಟೈನಲ್ಲಿ ಇದ್ದವ್ರಿಗೆ ಊಟ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ, ರಾತ್ರಿ ವ್ಯವಸ್ಥೆ ಉಚಿತವಾಗಿ ಊಟವನ್ನು, ಟಿಫನ್ನು, ನೈಟ್ ಡಿನ್ನರ್ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ ಇಬ್ಬರು. ಆಮೇಲೆ ಆ ಫುಡ್ ತಯಾರು ಮಾಡಿರೋದು ರೆಡ್ ಕ್ರಾಸ್ ಸೊಸೈಟಿ ಅವ್ರು ಡೆಲಿವರಿ ಮಾಡ್ತಾಯಿದ್ದಾರೆ. ಕೋಆರ್ಡಿನೇಟರ್ಸ್ ಬಂದು ನಾಳೆಗೆ ಬೇಕಂದರೆ ಇವತ್ತಿನ ದಿವಸ ನೈಟ್ 8 ಗಂಟೆಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ಗೆ ಅವರು ಕೋವಿಡ್ ರಿಪೋರ್ಟ್ ಕಳಿಸ್ಬೇಕು. ಆಮೇಲೆ ಅವ್ರು ಕ್ಲಿಯರಾಗಿ ಅಡ್ರೆಸ್ಸು, ಅವ್ರ ಸೆಲ್ ನಂಬರು ಕೊಡಬೇಕು ಅವ್ರು ನಮಗೆ. ಅದು ರಿಜಿಸ್ಟ್ರೇಷನ್ಸ್ ಅದು ಬಂದಮೇಲೆ ನೈಟ್ 8 o'clock ಏನು ಬರ್ತೋ ಅವೆಲ್ಲ ಅವ್ರಿಗೆ ನಾವು ಕ್ಯಾಟ್ರಿಂಗ್ ಏಜೆಂಟ್ಸ್ ಅವ್ರಿಗೆ, ಆಮೇಲೆ ಈ ರೆಡ್ ಕ್ರಾಸ್ ಅವ್ರಿಗೆ ಕಳಿಸ್ತೀವಿ. ಇದು ನಮಗೆ ಬಳ್ಳಾರಿನಿಂದ, ನಮ್ಮ ರಾಯಲ್ ಸರ್ಕಲ್, ಬಳ್ಳಾರಿನಲ್ಲಿರೋ ರಾಯಲ್ ಸರ್ಕಲಿಂದ 3 ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಶ್ರೀ ಶಿರಡಿ ಸಾಯಿ ಸೇವಾ ಸತ್ಸಂಗ್ ಬಳ್ಳಾರಿ ಹಾಗೂ RSB ಚಾರಿಟೇಬಲ್ ಟ್ರಸ್ಟ್ ಇವರಿಗೆ ಕೋವಿಡ್ ಪಾಸಿಟಿವ್ ಮನೆಯಲ್ಲಿ ಯಾರಿದ್ದಾರ ಅವರಿಗೆ ಉಚಿತವಾಗಿ ಊಟವನ್ನು ಕೊಡಬೇಕು ಅಂತ ನಿರ್ಧರಿಸಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಕೇಳ್ಕೊಂಡಿರೋರು. ನಾವು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಳ್ಳಾರಿ ಶಾಖೆಯಲ್ಲಿ ನಮ್ಮ ಸರ್ವ್ ವಾಲಂಟಿಯರ್ಸ್ ಹಾಗೂ ನಮ್ಮ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಕೇಳಿದಾಗ ಖಂಡಿತವಾಗಿ ನಾವು ಮನೆಗೆ ನಾವು ಮುಟ್ಟಿಸುವಂತ ವಾಲಂಟಿಯರ್ಸ್ ಅವರು ಮುಂದೆ ಬಂದಿದ್ದಾರೆ. ಆದ್ದರಿಂದ ಇವಾಗ ನಾವು ಪ್ರತಿದಿನ 130 ಕೋವಿಡ್ ಪೇಷಂಟ್ಸ್ಗೆ ಬೆಳಗ್ಗೆ 130 ಟಿಫನ್, 130 ಮಧ್ಯಾಹ್ನ ಊಟ ಹಾಗೂ ರಾತ್ರಿ 130 ಊಟವನ್ನು ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. ಕೊರೋನಾ ಬಂದಿರೋ ಈ ಟೈಮ್ನಲ್ಲಿ ಅನ್ಯ ಕಾಯಿಲೆ ಇರೋರಿಗೆ ಸರಿಯಾದಂತ ಟ್ರೀಟ್ಮೆಂಟ್, ಔಷಧಿ ಸಿಗ್ತಾ ಇಲ್ಲ.
ಧಾರವಾಡದಲ್ಲಿ ಈ ಚಿಂತೆಯನ್ನೇ ಮಾಡಬೇಕಾಗಿಲ್ಲ. ಯುವ ವೈದ್ಯರ ತಂಡ ಮನೆ ಮನೆಗೆ ತೆರಳಿ ಚಿಕಿತ್ಸೆ ಕೊಡ್ತಾ ಇದೆ, ಅದು ಕೂಡ ಉಚಿತವಾಗಿ. ಹೇಗೆ ಕಾರಿನಲ್ಲಿ ಬಂದಿಳಿದು ಮನೆಯೊಳಗೆ ತೆರಳಿ ಇಲ್ಲೊಬ್ಬರು ಅಜ್ಜಿಯನ್ನ ಆಪ್ತರಂತೆ ಮಾತನಾಡಿಸಿ ಆರೋಗ್ಯ ತಪಾಸಣೆ ಮಾಡುವಂತ ಈ ತಂಡವೇ ಈಗ ಧಾರವಾಡದಲ್ಲಿ ವಯೋವೃದ್ಧರ ಪಾಲಿಗೆ ಜೀವ ಸಂಜೀವಿನಿ. ಚಿರಾಯು ಆರೋಗ್ಯ ಜಾಗೃತಿ ಸಂಸ್ಥೆಯ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಿದೆ. ಲಾಕ್ಡೌನ್ನಿಂದಾಗಿ ಆಸ್ಪತ್ರೆಗೆ ಹೋಗಲಾಗದಂತ ಅನ್ಯ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಯಾರು ಹಿರಿಯರಿಗೆ ಮತ್ತು ಅನಾರೋಗ್ಯದಿಂದ ಪೀಡಿತರು ಮನೇಲಿ ಇರ್ತಾರಲ್ಲ, ಅವ್ರು ಹೊರಗಡೆ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇ ನಮ್ಮ ಟೀಮ್ ರೆಡಿ ಮಾಡಿಕೊಂಡು ಮನೆಗೆ ತೆರಳಿ ಇಂಜೆಕ್ಷನ್ನು, ಸಲೈನು, ಜನರಲ್ ಹೆಲ್ತ್ ಚೆಕಪ್ ಮತ್ತು BP, ಶುಗರು, ರಕ್ತ ತಪಾಸಣೆ ಇಂಥವೆಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಮೊದಲು ನಾವು ಸ್ವಲ್ಪ ಹಳ್ಳಿ ಮತ್ತು ಶಾಲಾ ಕಾಲೇಜುಗಳ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ ಲಾಕ್ಡೌನ್ ಮನೆ ತೆರಳಿ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ವಿ. ಧಾರವಾಡದ ಯಾವುದೇ ಮೂಲೆಯಿಂದ ಫೋನ್ ಬಂದರೂ ಅಲ್ಲಿಗೆ ಹೋಗ್ತಾರೆ. ಇವರು ಕೊಡುವಂತ ಟ್ರೀಟ್ಮೆಂಟ್ ಫ್ರೀ. ಪೆಟ್ರೋಲ್ಗೂ ದುಡ್ಡು ತಗೊಳ್ಳೋದಿಲ್ಲ, ಔಷಧಿಯ ಖರ್ಚು ಮಾತ್ರ ತೆಗೆದುಕೊಳ್ಳುತ್ತಾರೆ. ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಔಷಧೋಪಚಾರವನ್ನು ಉಚಿತವಾಗಿ ನೀಡ್ತಿದ್ದಾರೆ. ಕೊರೋನಾ ಟೈಮ್ದೊಳಗೆ ಖರೆ ಡಾಕ್ಟ್ರು ಚಿಕಿತ್ಸೆ ಕೊಡೋದಿಲ್ಲ, ಅಂಥವ್ರ ಮನೆಗೆ ಬಂದು ಪುಕ್ಕಟ ಬಂದು ನೋಡ್ತೀರಿ ಅಂದರೆ ಎಷ್ಟು ಈ ಚಿರಾಯ ಆರೋಗ್ಯದ ಬಗ್ಗೆ ಎಷ್ಟು ಅಭಿಮಾನ ಅದ ಅದು. ಅದಕ್ಕೆ ನಮ್ಮ ಭಾಳ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಆ ಖುಷಿಯಿಂದ ನಾನು ಮಾತು ಬರುವಲ್ವು, ಅಷ್ಟು ಸಂತೋಷ ಅನ್ನಿಸ್ತದೆ ಅವ್ರು ನೋಡಿದ್ರೆ. ಕಳೆದ ವರ್ಷವೂ ಲಾಕ್ಡೌನ್ ಸಮಯದಲ್ಲಿ ಈ ರೀತಿ ಮನೆ ಮನೆಗೆ ತೆರಳಿ ಸೇವಾ ಕಾರ್ಯವನ್ನ ಮಾಡಿತ್ತು ಈ ವೈದ್ಯರ ತಂಡ. ಈಗಲೂ ಆ ಸಮಾಜ ಸೇವೆಯನ್ನ ಮುಂದುವರಿಸಿದೆ, ಎಲ್ಲರ ಶ್ಲಾಘನೆ ಗಳಿಸಿದೆ. ಮಂಜುನಾಥ್ ಯಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಕೊರೋನಾ ಸಂಕಷ್ಟದಲ್ಲಿದ್ದ ಜನರಿಗೆ ನೆರವನ್ನ ನೀಡಲಾಗ್ತಾ ಇದೆ. ಉದ್ಯೋಗಕ್ಕಾಗಿ ಆಗಮಿಸಿ ಊರಿಗೆ ಮರಳೋಕೆ ಆಗದ ಹಲವು ಕಾರ್ಮಿಕರಿಗೆ ಆಸರೆ ನೀಡ್ತಾ ಇದ್ದು, ದಿನಂಪ್ರತಿ 100ಕ್ಕೂ ಹೆಚ್ಚು ವಲಸೆ ಕಾರ್ಮಿಕರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಕೊರೋನಾ ಸೋಂಕಿತರಿಗೆ ಐಸೋಲೇಷನ್ ವಾರ್ಡ್ ವ್ಯವಸ್ಥೆ ಮಾಡಲಾಗಿದೆ. ಮಹಾಲಿಂಗೇಶ್ವರ ಸಭಾಂಗಣದಲ್ಲಿ ಸುಸಜ್ಜಿತ ವಾರ್ಡ್ ಸಿದ್ಧಗೊಂಡಿದೆ. 42 ಪ್ರತ್ಯೇಕ ಕೊಠಡಿಗಳನ್ನು ಹೊಂದಿರುವಂತಹ ಐಸೋಲೇಷನ್ ವಾರ್ಡ್ನಲ್ಲಿ ಹಾಸಿಗೆ ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟ್ರೇಡ್ ಫೇರಿಗೆ ಅಂತೇಳಿ ನಾವು ಈ ಒಂದು ಪಾರ್ಟಿಷನನ್ನು, ಜಾತ್ರೆಯ ಟ್ರೇಡ್ ಫೇರಿಗೆ ಅಂತ ಈ ಒಂದು ಪಾರ್ಟಿಷನನ್ನು ತಗೊಂಡು ಬಂದಿದ್ದೆವು. ಸೊ ಆ ಪಾರ್ಟಿಷನ್ ಇನ್ಸಿಡೆಂಟ್ಲಿ ಲಾಕ್ಡೌನ್ ಸಡನ್ನಾಗಿ ಅನೌನ್ಸ್ ಆದ ಕಾರಣ ಅವರಿಗೆ ಮೈಸೂರಿನ ಒಂದು ಸರ್ವಿಸ್ ಪ್ರೊವೈಡರ್ ಅವರ ಕೈಯಿಂದ ನಾವು ಇದನ್ನು ತಗೊಂಡು ಬಂದಿದ್ದದ್ದು. ಈ ಪಾರ್ಟಿಷನ್ಗಳು ನೀವೇನು ನೋಡ್ತೀರಿ ಅದು ಅವರಿಗೆ ಅದನ್ನು ತಗೊಂಡೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಅವರು ನಮ್ಮ ಭಾಳ ಹಳೆಯ ಸ್ನೇಹಿತರು. ಅವ್ರ ಹತ್ರ ಕೇಳಿದಾಗ ಇದನ್ನು ನಾವು ಕೋವಿಡ್ ಸೆಂಟ್ರಾಗಿ ಕನ್ವರ್ಟ್ ಮಾಡ್ಕೊಳ್ಬೋದಾ, ಈ ಪ್ರತ್ಯೇಕತೆಯನ್ನು ಇದನ್ನು ಒಳ್ಳೆಯದಾಗ್ತದೆ ಹಾಗೆ ಮಾಡ್ಬೋದಾ ಅಂತ ಕೇಳಿದಾಗ ಫಸ್ಟಿಗೆ ಸ್ವಲ್ಪ ಅವರಿಗೆ ಹೆಸಿಟೇಷನ್ ಇತ್ತು. ಮತ್ತು ಅವರು ಅದನ್ನು ನೀವು ಮಾಡಿಕೊಳ್ಳಿ, ಹೇಗೆ ಬೇಕಾದರೂ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳಿ, ಒಂದು ಒಳ್ಳೆಯ ಕಾರ್ಯಕ್ಕಾಗೋದಾದರೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಚಿರಾಗ್ ಅಂತ ಹೇಳುವವರು ಮೈಸೂರಿನಲ್ಲಿ, ಸೊ ಅವರು ಇದನ್ನು ವ್ಯವಸ್ಥೆ ಮಾಡಿ ಈ ಒಂದು ಇದನ್ನು ನಮಗೆ ಅಡಿಷನಲ್ ಆಗಿ ಅಂದರೆ ಟ್ರೇಡ್ ಫೇರಿಗೋಸ್ಕರ ನಾವು ತಂದದ್ದು, ಆದರೆ ಅದರ ನಂತರ ಈ ಒಂದು ಬಳಕೆಗೆ ನಾವು ಅದನ್ನು ಉಪಯೋಗ ಮಾಡಿಕೊಳ್ತೇವೆ. ನಾವೀಗ ನಮ್ಮ ಪ್ರಾಥಮಿಕವಾಗಿ ಕೋವಿಡ್ ಪ್ರತ್ಯೇಕತಾ ಕೊಠಡಿಯನ್ನು ನಾವು ಪ್ರಾರಂಭಿಸುವ ಅಂತ ನಿರ್ಣಯ ಮಾಡಿದ್ದೇವೆ. ಇದರಲ್ಲಿ ನಾವು ಸಹಜವಾಗಿ 42 ಕೊಠಡಿಗಳನ್ನು ನಾವು ಒದಗಿಸಿದ್ದೇವೆ. ಅದರಲ್ಲಿ ನಾವು ಅವರಿಗೆ ಬೇಕಾದಂಥ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ. ಅವರಿಗೆ ನಾವು ಒಂದೊಂದು ಕೊಠಡಿಯಲ್ಲಿ ಒಂದೊಂದು ಸಿಂಗಲ್ ಬೆಡ್ಡನ್ನು ಹಾಕಿದ್ದೇವೆ, ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ಇಲ್ಲಿರುವಂಥ ಎಲ್ಲ ಊಟೋಪಚಾರಗಳನ್ನು ಮಾಡಿದ್ದೇವೆ. ಶೌಚಾಲಯಗಳನ್ನು ಮಾರ್ಗಸೂಚಿಯಂತೆ ನಾವು ಅದನ್ನು ನಿರ್ವಹಿಸ್ತೇವೆ. ಅವರೆಲ್ಲ ಕೊರೋನಾ ವಾರಿಯರ್ಗಳು. ಲಾಕ್ಡೌನ್ ಯಶಸ್ಸಿಗೂ ಇವರೇ ಕಾರಣ. ಅಂಥ ಪೊಲೀಸರೀಗ ಅನ್ನದಾತರೂ ಆಗಿದ್ದಾರೆ. ಕೊರೋನಾ ಕಾಲದಲ್ಲಿ ಕಾರುಣ್ಯದತ್ತ ಕಾಕಿ ಹಸಿದವರಿಗೆ ಅನ್ನ ನೀಡಿ ಕರುಣಾಮಯಿಗಳಾದ ಆರಕ್ಷಕ ಸಿಬ್ಬಂದಿ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪೊಲೀಸ್ ಸಿಬ್ಬಂದಿಯವರು ಅಲೆಮಾರಿ ಕುಟುಂಬಗಳಿಗೆ ಪೊಲೀಸರೇ ಅನ್ನದಾತರು. ಲಾಠಿ ಹಿಡಿಯುವ ಕೈನಲ್ಲಿ ಅನ್ನದ ಕೈ ಹಿಡಿದು ನಿರ್ಗತಿಕರ ಹೊಟ್ಟೆ ತುಂಬಿಸುತ್ತಿದ್ದಾರೆ. ಗದಗ ಎಸ್ಪಿ ಯತೀಶ್ ಮಾರ್ಗದರ್ಶನದ ಮೇರೆಗೆ ಶಿರಹಟ್ಟಿ ಪೊಲೀಸರು ಬಡವರು, ವಲಸೆ ಬಂದ ಕಾರ್ಮಿಕರು, ನಿರ್ಗತಿಕರಿಗೆ ಅನ್ನವನ್ನ ಹಂಚುತ್ತಿದ್ದಾರೆ. CPI ಹಾಗೂ PSI ಸಾಹೇಬರು ನಿರ್ಗತಿಕರಿಗೆ, ಬಡವರಿಗೆ ಎಲ್ಲರಿಗೂ ಅನ್ನದಾತರಾಗಿ ಊಟವನ್ನು ವಿತರಣೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರು ಮಾಡುತ್ತಿರುವ ಕಾರ್ಯಗಳು ಶ್ಲಾಘನೀಯ. ಶಿರಹಟ್ಟಿ ಸುತ್ತಲೂ ಬುಡಕಟ್ಟು ಜನಾಂಗದ ಕುಟುಂಬಗಳು ನೆಲೆಸಿವೆ. ಲಾಕ್ಡೌನ್ನಿಂದಾಗಿ ದಿನನಿತ್ಯದ ಊಟವೂ ಕೂಡ ಸಿಗ್ತಿಲ್ಲ. ಒಂದು ಹೊತ್ತಿನ ಊಟ ಕೊಡುವಂತ ಮೂಲಕ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ. ಕೊರೋನಾವನ್ನು
ನಿರ್ಮೂಲನೆ ಮಾಡುವಲ್ಲಿ ಪೊಲೀಸರು ತಮ್ಮ ಜೀವದ ಹಂಗವನ್ನು ತೊರೆದು ಕಾರ್ಯವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ನಮ್ಮ ಶಿರಹಟ್ಟಿಯ ಪರವಾಗಿ ಪೊಲೀಸ್ ಇಲಾಖೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕಠೋರ ಅನಿಸುವಂತ ಕಾಕಿಗೂ ಕಾರುಣ್ಯದ ಮನಸ್ಸು ಇರುತ್ತೆ ಅನ್ನೋದನ್ನ ಈ ಪೊಲೀಸರು ತೋರಿಸಿದ್ದಾರೆ. ಲಾಠಿ ರುಚಿ ತೋರಿಸುವಂತ ಪೊಲೀಸ್ ಅಪ್ಪನ ಕೈತುತ್ತಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಸಂತೋಷ್ ಕೊಂಡೂರ, ನ್ಯೂಸ್ 18 ಕನ್ನಡ, ಗದಗ.